ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದೀಪವನ್ನು ಎಲ್ಲ ದೇವರುಗಳ ಸಾಕಾರವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ದೀಪಕ್ಕೆ ವಿಶೇಷ ಸ್ಥಾನವಿದೆ. ದೀಪವು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತದೆ ಎಂದು ಹೇಳಲಾಗುತ್ತದೆ. ಇದು ಶಾಂತಿ, ಬೆಳಕು, ಆರೋಗ್ಯ ಹಾಗೂ ಉತ್ತಮ ಸಂತತಿ ಮುಂತಾದ ಹಲವು ಸಂದೇಶಗಳನ್ನು ನೀಡುತ್ತದೆ. ದೀಪವನ್ನು ಬೆಳಗಿಸುವ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಯಾವಾಗಲೂ ಹೊರಹೊಮ್ಮುತ್ತದೆ ಎಂದು ನಂಬಲಾಗಿದೆ. ದೀಪವಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಸ್ಥಾನವು ಸ್ಥಿರವಾಗಿರುತ್ತದೆ ಎಂದು ನಂಬಲಾಗಿದೆ. ದೀಪವು ಮನೆಗೆ ಬೆಳಕನ್ನು ನೀಡುವುದು ಮಾತ್ರವಲ್ಲದೆ ಅನೇಕ ದುಷ್ಟಶಕ್ತಿಗಳನ್ನು ಓಡಿಸುತ್ತದೆ. ಸನಾತನ ಧರ್ಮದಲ್ಲಿ ಹಲವು ವಿಧದ ದೀಪಗಳ ಉಲ್ಲೇಖವಿದೆ. ಮನೆಯಲ್ಲಿ ಸುಖ ಸಂಪತ್ತು ತುಂಬಿರಲು ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚುವುದು ಮಂಗಳಕರ. ಹೌದು, ತುಪ್ಪದ ದೀಪವು ಪ್ರಮುಖ ಸಾಂಸ್ಕೃತಿಕ ಮಹತ್ವವನ್ನು ಸಹ ಹೊಂದಿದೆ. ದೀಪಾವಳಿ, ಶಿವರಾತ್ರಿ, ಮದುವೆಗಳು, ಹಬ್ಬಗಳು ಸೇರಿದಂತೆ ಅನೇಕ ಧಾರ್ಮಿಕ ಮತ್ತು ಪ್ರಮುಖ ಆಚರಣೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಸನಾತನ ವೈದಿಕ ಹಿಂದೂ ಧರ್ಮದಲ್ಲಿ ದೀಪ ಮತ್ತು ತುಪ್ಪ ಇವೆರಡಕ್ಕೂ ಪವಿತ್ರ ಸ್ಥಾನಮಾನವಿದೆ. ತುಪ್ಪ ಶುದ್ಧತೆಯ ಸಂಕೇತವಾದರೆ ದೀಪ ಶುದ್ಧ ಅಗ್ನಿತತ್ವವನ್ನು ಪ್ರತಿನಿಧಿಸುತ್ತದೆ. ಅದರಲ್ಲೂ ಇವೆರಡರ ಸಮಾಗಮವಾದರೆ ಅಲ್ಲಿ ಮತ್ತೊಂದು ಪವಾಡವೇ ನಡೆಯುತ್ತದೆ. ಹೌದು, ಇವೆರಡರ ಸಮಾಗಮ ಅಂದರೆ ತುಪ್ಪದ ದೀಪ. ಹಿಂದೂ ಧರ್ಮದಲ್ಲಿ ತುಪ್ಪದ ದೀಪವು ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕವಾಗಿ ವಿಶೇಷವಾಗಿದೆ. ಆದಿ ಪುರಾಣದ ಪ್ರಕಾರ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಮನೆಯ ಎಲ್ಲ ಕೋಣೆಗಳಲ್ಲಿ ದೀಪವನ್ನು ಹಚ್ಚಲು ಸಾಧ್ಯವಾಗದಿದ್ದರೆ ದೇವರ ಕೋಣೆಯಲ್ಲಿ ಅಥವಾ ದೇವರ ವಿಗ್ರಹದ ಮುಂದೆ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತದೆ, ಮನಸ್ತಾಪಗಳು ದೂರವಾಗುತ್ತದೆ. ನಕಾರಾತ್ಮಕ ಶಕ್ತಿಯು ನಾಶವಾಗಿ ಸಕಾರಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ. ಸೂರ್ಯ ದೇವನ ಮುಂದೆ ದೀಪವನ್ನು ಹಚ್ಚಿ ಅವನನ್ನು ಪ್ರಾರ್ಥಿಸುವುದರಿಂದ ಸರ್ವ ರೋಗಗಳು ನಿವಾರಣೆಯಾಗುತ್ತದೆ. ಎಣ್ಣೆ ದೀಪಕ್ಕಿಂತಲೂ ತುಪ್ಪದ ದೀಪವು ಅತ್ಯಂತ ಶ್ರೇಷ್ಠವಾಗಿದ್ದು ಇದರಿಂದ ಋಣಾತ್ಮಕ ಶಕ್ತಿ ನಾಶವಾಗುತ್ತದೆ. ತುಪ್ಪದ ದೀಪಗಳು ನಮ್ಮ ಸುತ್ತಲಿನ ಗಾಳಿಯಿಂದ ಸಾತ್ವಿಕ ಕಂಪನಗಳನ್ನು ಸೆಳೆಯುವ ಶಕ್ತಿಯನ್ನು ಹೊಂದಿವೆ. ಹಲವಾರು ಗಂಟೆಗಳ ಕಾಲ ದೀಪವು ಉರಿಯುವುದನ್ನು ನಿಲ್ಲಿಸಿದ ನಂತರವೂ ವಾತಾವರಣವು ಸಾತ್ವಿಕತೆಯ ಗುಣದಿಂದ ಕೂಡಿರುತ್ತದೆ. ತುಪ್ಪದ ದೀಪದ ಬೆಂಕಿಯು ಮನೆಗೆ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ. ವಾತಾವರಣದಲ್ಲಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಸೂರ್ಯೋದಯ ಮತ್ತು ಮುಸ್ಸಂಜೆಯಲ್ಲಿ ದೀಪಗಳನ್ನು ಬೆಳಗಿಸಿದಾಗ ಮನೆಯ ಪರಿಸರ ಮತ್ತು ಅಲ್ಲಿನ ಸದಸ್ಯರಿಗೆ ಒಳಿತಾಗುತ್ತದೆ. ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಕೆಟ್ಟದ್ದರ ಮೇಲೆ ಒಳ್ಳೆಯ ವಿಜಯವನ್ನು ಸಂಕೇತಿಸುತ್ತದೆ. ತುಪ್ಪದ ದೀಪವು ಪ್ರಾರ್ಥನೆ ಮಾಡುವಾಗ ಮತ್ತು ಪ್ರಸಾದವನ್ನು ಕೋರುವಾಗ ದೈವಿಕ ಉಪಸ್ಥಿತಿಯನ್ನು ಆಹ್ವಾನಿಸುವ ಒಂದು ಮಾರ್ಗವಾಗಿದೆ. ತುಪ್ಪದ ದೀಪವು ಸಂಭ್ರಮಾಚರಣೆಯ ವಾತಾವರಣವನ್ನು ಉತ್ತೇಜಿಸುತ್ತದೆ. ಇದು ಸಾಮರಸ್ಯ ಮತ್ತು ಭರವಸೆಯನ್ನು ಪ್ರತಿನಿಧಿಸುತ್ತದೆ. ತುಪ್ಪದ ದೀಪವು ಮನಸ್ಸಿನ ಶಾಂತಿ ಮತ್ತು ಸಂತೋಷವನ್ನು ಉತ್ತೇಜಿಸುತ್ತದೆ. ತುಪ್ಪದ ದೀಪದ ಮಿನುಗುವ ಬೆಳಕು ದುಷ್ಟ ಶಕ್ತಿಗಳನ್ನು ದೂರವಿಡುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ತುಪ್ಪದ ದೀಪವು ಮನೆಯಲ್ಲಿನ ಅನೇಕ ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ. ಮನೆಯಲ್ಲಿ ನಿಯಮಿತವಾಗಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಆರೋಗ್ಯ, ಹಣ ಮತ್ತು ಸಮೃದ್ಧಿ ದೊರೆಯುತ್ತದೆ. ಇದರ ಸಾಂಸ್ಕೃತಿಕ ಮಹತ್ವ, ಆಧ್ಯಾತ್ಮಿಕ ಉತ್ತೇಜನ ಮತ್ತು ವರ್ಧಿತ ಗಾಳಿಯ ಗುಣಮಟ್ಟದಿಂದಾಗಿ ಇದು ಭಾರತೀಯ ಮನೆಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಹೀಗಾಗಿ ತುಪ್ಪದ ದೀಪ ಒಂದು ರೀತಿಯ ಮ್ಯಾಜಿಕ್ ಇದ್ದಂತೆ. ಈ ದೀಪವನ್ನು ಉರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ. ಅಗ್ನಿ ಪುರಾಣದಲ್ಲಿ ಹಾಗೆ ಸನಾತನ ಧರ್ಮದ ಪ್ರಕಾರ ಕೂಡ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಅನೇಕ ಲಾಭಗಳಿವೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ತುಪ್ಪದ ದೀಪದ ಮಹತ್ವ. ಹಾಗಿದ್ರೆ ತಡ ಯಾಕೆ, ಈ ಶಿವರಾತ್ರಿಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಶಿವನನ್ನು ಸಂಪ್ರೀತಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.